ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ಹಲೋ, ಧ್ವನಿ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ ಮೇಡಮ್. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್ ಮಲ್ಲೇಶ್ವರಂ ಇಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಅವರ ಸಮಯವನ್ನ ತಿಳಿಸಿ. 8/12/2004. 8/12/2004. ಬೆಳಗಿನ ಜಾವ 3 ಗಂಟೆ ಸರ್. ಹೌದು, 3 ಗಂಟೆ AM. ಏನು ಪ್ರಶ್ನೆ? ಮಗ ಏನು ಮಾಡ್ತಾವ್ರೆ? ಈಗ BCom ಮುಗಿಸಿದ್ದಾನೆ ಗುರುಗಳೇ. ಓಕೆ, ನಮ್ಮ ಪ್ರೋಗ್ರಾಮ್ ನೋಡ್ತೀರಾ? ಖಂಡಿತವಾಗ್ಲೂ ನೋಡ್ತಾ ಇರ್ತೀವಿ ಗುರುಗಳೇ. ನೀವು ಹೇಳೋದೆಲ್ಲ ಕರೆಕ್ಟಾಗಿ ನಡೀತಾ ಇರುತ್ತೆ ಎಲ್ಲ. ಅದು ಏನು ಅಷ್ಟು ಕನ್ಫರ್ಮ್ ಒಪ್ಕೊತಾ ಇದ್ದೀರಾ? ಯಾಕೆಂದ್ರೆ ನೀವು ಹೇಳ್ದಂಗೆ ನಡೆಯುತ್ತಲ್ಲ ಗುರುಗಳೇ. ಅದಕ್ಕೆ ನೀವು ಗ್ರಹಗಳೆಲ್ಲ ಚಲನೆ ಅದೆಲ್ಲ ಹೇಳ್ತೀರಲ್ಲ, ಲಗ್ನಾಧಿಪತಿ ಮತ್ತೆ ಶನಿ ಇದು ಅದೆಲ್ಲ ತುಂಬಾ ಚೆನ್ನಾಗಿ ಹೇಳ್ತೀರಾ. ಸೊ ಹಂಗಾಗಿ ಎಲ್ಲ ನಡೀತಾ ಇರ್ತೀವಿ. ಓಕೆ, ನಿಮ್ಮ ಮಗನ ಬಗ್ಗೆ ಏನು ಕೇಳಬೇಕು ಅಂತ ಇದ್ದೀರಾ? ಅವನು ನೆಕ್ಸ್ಟ್ ಜಾಬ್ ಬಗ್ಗೆ ಕೇಳಬೇಕಾಯ್ತು ಗುರುಗಳೇ. ಒಳ್ಳೆ ಜಾಬ್ ಸಿಗುತ್ತೆ ಸರ್. ಇವಾಗ ಗುರು 11th ಲಾಡಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ಜಾಬ್ ಸಿಗುತ್ತೆ. ಯಾಕಂದರೆ ರಾಹು ದಶೆ. ಏನು ಓದಿದ್ದಾರೆ? ಫಾರಿನಿಗೆ ಹೋಗೋ ಥರ ಏನಾದ್ರು ಓದಿದ್ದಾರಾ? ಇಲ್ಲ ಗುರುಗಳೇ, BCom ಮಾಡಿದ್ದಾರೆ. ಈಗ BCom ಕಂಪ್ಲೀಟ್ ಆಗಿದೆ. ಏನಾದ್ರು ಫಾರಿನಿಗೆ ಹೋಗ್ಸೋಕೆ ಆಪ್ಷನ್ ಯಾವುದೂ ಇಲ್ಲ ನಿಮ್ಮ ಹತ್ರ? ಇಲ್ಲ ಸರ್, ಆಪ್ಷನ್ ಏನಿಲ್ಲ ಆ ಥರ. ಹೌದಾ? ಕಳಿಸ್ಬೇಕು ಓದಿಸ್ಬೇಕು ಅಂತ ಅನ್ನಿಸ್ತು ಯಾವಾಗಲೂ? ಓಕೆ ಸರ್. ಫಾರಿನ್ ಕಳಿಸ್ಬೇಕು ಅಂತ ಯಾವತ್ತೂ ಅನ್ನಿಸ್ತು ನಿಮ್ಮ ಲೈಫಲ್ಲಿ? ಅಂದೆ ಇಲ್ಲ, ಅನ್ನಿಸಿಲ್ಲ ಸರ್. ಆ ಥರ ಏನಿಲ್ಲ. ಬಟ್ ಇನ್ನು ಅದೇ ಫರ್ದರ್ ಎಜುಕೇಶನ್ ಮಾಡ್ತಾನ ಅಥವಾ ಯಾವ್ದಾದ್ರು ಜಾಬಲ್ಲಿ ಏನಾನ ಸೆಟ್ಲ್ ಆಗ್ತಾನ, ಲೈಫ್ ಫ್ಯೂಚರ್ ಹೇಗಿರುತ್ತೆ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ರು ಸರ್. ನೋಡಿ, ಗುರು 12ನೇ ಮೇಲಿದ್ದಾನೆ. ಗುರು 12ನೇ ಮೇಲಿದ್ದು ಗುರು ದಿವಸ ಆಕ್ಟಿವೇಟ್ ಆಗ್ತಾಯಿತ್ತು. ಇನ್ನೂ ಆಗಿಲ್ಲ, ಆಗುತ್ತೆ. ನಿಮ್ಮ ಮಗನಿಗೆ ಗುರು 12ನೇ ಮನೆದು ವಿಪರೀತ ರಾಜಯೋಗ ಅನಿಸುತ್ತೆ. 3ನೇವನಾಗಿ 6ನೇವನಾಗಿ 12ನೇ ಮನೆಗೆ ಬಂದು ವಿಪರೀತ ರಾಜಯೋಗ. ಅಂದರೆ ಕೆಟ್ಟ ಗ್ರಹ ಪಾಪಗಳು ಕೆಟ್ಟ ಜಾಗಕ್ಕೆ ಬಂದು ವಿಪರೀತ ರಾಜಯೋಗ. ನಿಮ್ಮ ಮಗನಿಗೆ ಜಾಬ್ಗಿಂತ ಮತ್ತೆ ಎಜುಕೇಷನ್ ಮಾಡಿಸಿ ಸರ್. ಓಕೆ ಸರ್. ಓಕೆ. ಯಾಕಂದರೆ ಒಳ್ಳೆಯ ದೇಶ ನಡೀತೈತೆ. ಈ ದೇಶದಲ್ಲಿ ಗುರು ದೇಶದಲ್ಲಿ ಸಂಪಾದನೆ ಅಷ್ಟು ಕೊಡಲ್ಲ. ಓಕೆ ಸರ್. ಹಾಗಾಗಿ ವಿದ್ಯೆ ಕೊಡ್ತಾನೆ. ಹಾಗಾಗಿ ಅವನ ವಿದ್ಯೆಗೇ ಕಂಟಿನ್ಯೂ ಮಾಡಿಸಿ ಸರ್. ಒಳ್ಳೆಯದಾಗಲಿ. ಓಕೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ಹಾಗೂ ಸಮಯವನ್ನ ತಿಳಿಸಿ. 8/5/1975. ಓಕೆ, ಸಮಯ? ಗುರುವಾರ ಬೆಳಿಗ್ಗೆ 8/5/1975. ಹಾ ಗುರುಜಿ. ಟೈಮಿಂಗ್ಸು ಬೆಳಿಗ್ಗೆ 7ರಿಂದ 10 ಗಂಟೆ ಒಳಗೆ ಅಂತಿದ್ರು ಗುರುಗಳೇ. ಗುರುವಾರ 7 ಗಂಟೆಯಿಂದ 10 ಗಂಟೆ ಒಳಗಡೆ. ಸಖತ್ ಲಾಂಗ್ ಹೇಳ್ಬಿಟ್ರಿ ಟೈಮ್ ನೀವು. ಹೇಳಿ, ಏನು ಪ್ರಶ್ನೆ? ಗುರುಗಳೇ, ಅದೇ ನಮ್ದು ರಾಶಿ ನಕ್ಷತ್ರನೇ ಸರಿಯಾಗಿ ಗೊತ್ತಾಗ್ತಿಲ್ಲ. ಈಗ ವೃಷಭ ರಾಶಿ ಅಂತ ಇದು ಮಾಡ್ತೀವಿ ಗುರುಗಳೇ. ಇಲ್ಲ, ಮೀನರಾಶಿ. ನೀವು ಗುರುವಾರಲೇ ಹುಟ್ಟಿದ್ರೆ ಮೀನರಾಶಿ. 75ನೇ ಇಸ್ವಿ ಅಲ್ವಾ? ಓಕೆ ಓಕೆ, 75ನೇ ಇಸ್ವಿ. ಗಜಕೇಶ್ವಗೆಲ್ಲ ಇದೆ, ಚೆನ್ನಾಗಿದೆ. ನಿಮ್ಮ ಫ್ಯಾಮಿಲಿ ಯಾರಿಗೂ BP ಬಂದಿಲ್ಲ? ನಮ್ಗೆ ಕಾಯಿಲೆ ಗುರುಗಳೇ, ಹುಟ್ಟಾಗಿಂದನೂ ಕಾಯಿಲೆ. ಹಂಗಾರೆ ನಿಮ್ಮ ಕಾಯಿಲೆ ಕನ್ಫರ್ಮ್ ಇದೆ ಆಗಿರುತ್ತೆ. ಯಾಕಂದರೆ ಬುಧ ಮತ್ತು ಕೇತು ಒಟ್ಟಿಗೆಯಿಂದ ಹೆಲ್ತ್ ಪ್ರಾಬ್ಲಮ್ಮು. ಲಗ್ನದಲ್ಲಿ ಶನಿ ಮತ್ತು ಶುಕ್ರ ಗ್ರಹ ಇದ್ದಾನೆ, ಪರಿವರ್ತನೆ ಇದ್ದಾನೆ. ಹಾಗಾಗಿ ಕುಜ 9ನೇ ಮಲ್ಲಿದ್ದಾನೆ. ನೀವು ಹುಟ್ಬೇಕಾದ್ರೆ ಊರಲ್ಲಿ ಜಮೀನು ಮನೆ ಏನಾರು ಇತ್ತಾ? ಎಲ್ಲ ಇತ್ತು ಅಂತ ಆಮೇಲೆ ಏನು ಇಲ್ದಂಗೆ ಆಗೋಯ್ತು ಗುರುಗಳೇ. ಅದನ್ನು ಹೇಳುತ್ತೆ ಮೀನರಾಶಿ. ಇವಾಗ ನಿಮ್ಮ ಟೈಮ್ ಬ್ಯಾಡ್ ಟೈಮು. ನಾಳೆಯಿಂದ ಸರೋಗುತ್ತೆ. ಏನು ಹೇಳಿ? ಹೌದ್ರಾ ಸ್ವಾಮಿ? ನಾಳೆಯಿಂದ ನಿಮ್ಮ ಟೈಮ್ ಮೀನರಾಶಿ ನೋಡ್ಬೇಕಾ ಸ್ವಾಮಿ ನಾನಿನ್ನ? ಹೌದು, ಮೀನರಾಶಿ. ನೀವು ರೇವತಿ ನಕ್ಷತ್ರ ಮೀನರಾಶಿ. ಹೌದ್ರಾ ಸ್ವಾಮಿ? ರೇವತಿ ನಕ್ಷತ್ರ ಮೀನರಾಶಿ. ಹಾಗಾಗಿ ಯಾವಾಗಲೂ ಚಂದ್ರ ದಶೆ ಚೆನ್ನಾಗಾಗುತ್ತೆ. ಗಜಕೇಶ್ವರ ನೀವೊಂದು ಕನಕಪುಷರಾಗ ಮುತ್ತನ್ನು ಹಾಕಿ, ಇಲ್ಲ ನಮ್ಮಲ್ಲಿ ಬರೋಂಥ ಸ್ಟೋನ್ನ ಯೂಸ್ ಮಾಡಿ ಚೆನ್ನಾಗಿ ಹಾಕ್ತೀರಾ. ಎಲ್ಲಿ ತಂದು ನಾ ಜಾಪನೇ ಕಾಪಾಡ್ಕೊಳ್ಳಿ. ಇನ್ನು ಮುಂದೆ ಏನೋ ಸಾಲ ಗೀಲಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಅದರ ಸಾಲ ಇದೆಯಾ? ಸಾಲನೂ ಐತೆ ಗುರುಗಳೇ. ಮನೆ ಎಂತದೂ ಇಲ್ಲ ಗುರುಗಳೇ. ಸ್ವಂತ ಮನೆ ಗಿನೆ ಏನಿಲ್ಲ ಬಾಡಿಗೆ. ಅದು ಇದನ್ನು ಕಳ್ಕೊಂಡಿದ್ದೀರಾ. ಹಾಗಾಗಿನೇ ಮನೆ ನೀವು ಎಲ್ಲ ಕ್ಲಿಯರ್ ಆಗುತ್ತೆ. ಒಂದು ಒಳ್ಳೆ ಟೈಮ್ ಸ್ಟಾರ್ಟ್ ಆಯ್ತು. ಹಾಂ, ಕೋರ್ಟ್ ಕೇಸ್ ಐತೆ, ಕೋರ್ಟಿಗೆ ಹಾಕಿವಿ. ಹಾಕಿ ಬರುತ್ತೆ, ಸಿಗುತ್ತೆ. ಹಾಕಿ ಟೈಮ್ ತಗೊಳತ್ತೆ, ಬರುತ್ತೆ. ನಮ್ಮಲ್ಲಿ ಕೋರ್ಟ್ ಕೇಸಿಗೋಸ್ಕರ ಸ್ಟೋನ್ಗಳು ಬರುತ್ತೆ, ತಗೊಂಡೆ ಮನೇಲಿ ಇಡಿ. ಹೌದಾ ಗುರುಗಳೇ? ಪಕ್ಕ ರಿಸಲ್ಟ್ ಬರುತ್ತೆ, ಬಂದು ಇಸ್ಕೊಳ್ಳಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ ಹಲೋ, ಕೇಳಿಸ್ತಾ ಇದೆಯಾ ಧ್ವನಿ? ಮೇಡಮ್ ನಾವು ಕ್ಯಾರ್ಪೇಟೆಯಿಂದ ಮಾಡ್ತಾ ಇರೋದು.
ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ಹಾಗೂ ಅವರ ಸಮಯ ತಿಳಿಸಿ. 9/12/2010. ಓಕೆ, 9/12/2010. 2010 ಗುರುಜಿ. 2010 ಟೈಮಿಂಗ್ಸು 1:28 1:28 AM PM PM. PM. ಏನು ಪ್ರಶ್ನೆ ಮಗನ ಬಗ್ಗೆ? ಗುರುಜಿ ನಮಸ್ತೆ ಗುರುಜಿ, ನಾವು ನಿಮ್ಮ ಅಭಿಮಾನಿಗಳು. ಹಾಂ, ನಾವು ನಿಮ್ಮ 2011ರಲ್ಲಿ ವರ್ಲ್ಡ್ ಕಪ್ ಗೆಲ್ತೀವಿ ಅಂತ ಹೇಳಿದ್ರಲ್ಲ ಗುರುಜಿ, ಆಗುವಾಗ್ಲಿಂದಲೂ ನಾವು ನಿಮ್ಮ ಟಿವಿ ಪ್ರೋಗ್ರಾಮ್ ನೋಡ್ಕೊಂಡೇ ಬರ್ತಿದ್ದೀವಿ. 2011ರಲ್ಲಿ? 2011ರಿಂದ ಗುರುಜಿ. 2016ರಲ್ಲಿ ನಿಮ್ಮ ನೇರವಾಗಿ ಹಾಸನದಲ್ಲಿ ಭೇಟಿಯಾಗಿದೆ ಗುರುಜಿ. ಹಾಂ, ಅದಕ್ಕೆ ಗುರುಜಿ ಮಗಂದು ಭವಿಷ್ಯ ಹೆಂಗಿದೆ, ಅವ್ನು ಹೆಂಗ್ ಓದ್ತಾನೆ, ಏನ್ ಮಾಡ್ತಾನೆ ಅಂತ ಕೇಳೋಣ ಅಂತ. ಏನನ್ನಿಸ್ತು ಡಿ ಕೆ ಶಿವಕುಮಾರ್ ಈ ಟೈಮಲ್ಲಿ CM ಆಗ್ತಾರೆ ಅಂತ ಹೇಳಿದ್ದು? ಅವಾಗೆಲ್ಲ ಆಗ್ತಾರೆ ಇಲ್ಲ ರೀ, ಅವಾಗ ಆಗಲ್ಲ, ಈಗ ಆಗ್ತಾರೆ ಅಂತ ಹೇಳಿದ್ದು ನಿಜ ಆಯ್ತಲ್ಲ? ನಿಜ ಆಯ್ತು ಗುರುಜಿ. ಅದಕ್ಕಿಂತ ಗುರುಜಿ ನನಗೆ ತಮಿಳ್ನಾಡಲ್ಲಿ ವಿಜಯರು ಯಾವ ಸಮೀಕ್ಷೆಲ್ವೇ ಎಲ್ಲ 30, 20, 0 ತೋರ್ತಿದ್ರು. ನೀವು ಹಾಗೆ ಐತಾರೆ ಅಂತವ ಶಬ್ದ ಮಾಡಿ ಹೇಳಿದ್ರಿ ಗುರುಜಿ ನೀವು. ಅದೊಂದು ನನಗೆ ಹೊಸ ಇಷ್ಟ ಆಗ್ಲಿಲ್ಲ. ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ದು. ಹೋದ ಸರಿ IPL ಅಲ್ಲಿ ಕೂಡ ಕಾಲು ತುಂಡಿದಿಂದ ಯಾರೋ ಸಾವಾಗ್ಬೋದು, ತೊಂದರೆ ಆಗ್ಬೋದು ಅಂತ ಪ್ರೆಡಿಕ್ಷನ್ ಹೇಳಿದ್ದೆ. ಹೌದು ಗುರುಜಿ. ಆ ಮ್ಯಾಚ್ ನಡಿಬೇಕಾದ್ರೂ ಕೂಡ ಅದು ಮ್ಯಾಚ್ ಆದ್ಮೇಲೆ ಆಯ್ತು ಇದು. ಏನು ಹೇಳಿ? ಹೌದು ಗುರುಜಿ. ಹಾಗಾಗಿನೇ ವೈಬ್ರೇಷನ್. ಹೌದು ಗುರುಜಿ. ನಾವು ಒಂದೊಂದು ಹೇಳಿದ್ವು ಸರ್, 6 ನಂಬರ್ಸ್ ನೋಡಿದ್ರೆ ಅಲ್ವಾ, ವೈಬ್ರೇಷನ್ ಚೇಂಜಸ್ ಆಗುತ್ತೆ ಸರ್. ಇದು ಯಾರ ಜಾತಕ? ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಇವತ್ತಿನ ವಿಶೇಷ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ನೋಡಿ, ಇಷ್ಟ ತನಕ ಯಾರೆಲ್ಲ ಕಾರ್ಯಕ್ರಮ ನೋಡಿದ್ರೆ 100% ಸಖತ್ ವೈಬ್ರೇಷನ್ ಸಬ್ಜೆಕ್ಟನ್ನು ಕೊಟ್ಟಿದ್ದೀನಿ. ದಯವಿಟ್ಟು RCB ಟೀಮು ಮ್ಯಾಚನ್ನು ಗೆಲ್ಲುತ್ತೆ ಅಂತ ಹೇಳಿದ್ದೀನಿ. ತುಂಬ ಚೆನ್ನಾಗಿ ಅವತ್ತು ವಿರಾಟ್ ಕೊಹ್ಲಿ 50-75 ಹೊಡಿತಾರೆ. ಹೆಂಗಾರ ಮಾಡಿ ಒಂದು 100 ಹೊಡೆದ್ರೆ ಸಾಕು. ಆದರೆ ಫಸ್ಟ್ ಬ್ಯಾಟಿಂಗ್ ಟಾಸ್ RCB ಗೆದ್ದರೆ ಸೆಕೆಂಡ್ ಬ್ಯಾಟಿಂಗ್ ತಗೋತಾರೆ. ಅದೇ ಥರ ಡಿ ಕೆ ಶಿವಕುಮಾರ್ ಬಗ್ಗೆ CM ಆಗ್ತಾರೆ ಅಂತ ಹೇಳಿದ್ರು, ಅದು ಕೂಡ ನಿಜ ಆಗಿತ್ತು. ಅದರ ಮುಹೂರ್ತ ಇನ್ನೊಂಚೂರು ಚೆನ್ನಾಗಿರೋದು ಸಿಗಬೇಕಾಗಿತ್ತು. ನನಗೆ ಅನಿಸಿದ್ದು ಇನ್ನೂ ಒಳ್ಳೆ ಮುಹೂರ್ತ ಸಿಗಬೇಕಾಗಿತ್ತು. ಇದಕ್ಕಿಂತ ಇನ್ನೂ ಟಾಪ್ ಮುಹೂರ್ತ ಸಿಕ್ಕಿದರೆ ಸಖತ್ ಖುಷಿ ಪಡುವೆ. ಮತ್ತು ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದವ್ರಿಗೆ ದೇವರು ಭಾನುವಾರ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆಯನ್ನು ಉದ್ಧಾರ ಮಾಡಲಿ ಅಂತೇಳಿ ಶ್ರೀ ಬೆಕ್ಕನ್ನಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರನ ಮಾಡ್ತಾ, ಮತ್ತು ಮುಂದಿನ ಭಾನುವಾರ 6ರಿಂದ 7 ಗಂಟೆ ಲೈವ್ ಬರ್ತೀನಿ. 100% ಇವತ್ತು ಮ್ಯಾಚ್ ಇದೆ ಅಂತ 5ರಿಂದ 6 ಬಂದಿದ್ದೀನಿ. ಮ್ಯಾಚನ್ನ ಎಂಜಾಯ್ ಮಾಡಿ, ಒಳ್ಳೆಯದಾಗಲಿ. ನಾನು ಕೂಡ ಎಂಜಾಯ್ ಮಾಡ್ತೀನಿ. ಮತ್ತು ನಾಳೆ ಬೆಳಗ್ಗೆ 8 ಗಂಟೆವರೆಗೆ 9 ಗಂಟೆವರೆಗೆ ಸಿಗ್ತೀನಿ ಲೈವಲ್ಲಿ. ಧನ್ಯವಾದಗಳು ಎಲ್ಲರಿಗೂ.